ಇಡ್ಲಿ ತಿನ್ನಬೇಕು, ದಿಢೀರಂತ ಇಡ್ಲಿ ಮಾಡ್ಕೋಬೇಕು. ಅಕ್ಕಿ ನೆನೆಸೋದು ಬೇಡ, ಉದ್ದಿನಬೇಳೆ ಬೇಡ, ಸೂಪರಾಗಿರುವಂಥ ಸಾಫ್ಟಾಗಿರುವಂತಹ ಬಿಸಿ ಬಿಸಿ ಇಡ್ಲಿ ಸಖತ್ ಟೇಸ್ಟ್ ಇದೆ. ಚಟ್ನಿ ಒಂದಿಗಂತೂ ಸೂಪರ್ ಟೇಸ್ಟು ಅಂತ ಹೇಳಬಹುದು. ಬೆಳಿಗ್ಗೆ ಏನು ಮಾಡೋದಪ್ಪ ಅಂತ ನೀವೇನಾದ್ರು ಯೋಚನೆ ಮಾಡ್ತಾಯಿದ್ರೆ ಈ ರೀತಿ ಒಮ್ಮೆ ಇಡ್ಲಿ ಮಾಡಿ ಮನೆಯವರೆಲ್ಲರೂ ಸಹ, ಮಕ್ಕಳು ದೊಡ್ಡವರು ಎಲ್ಲರೂ ಸಹ ಈ ಇಡ್ಲಿನ ಇಷ್ಟಪಡ್ತಾರೆ. ಪೂರ್ತಿ ವಿಡಿಯೋ ನೋಡಿ ಇನ್ಸ್ಟೆಂಟ್ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್. ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇದು ಬಂದು ನಾನು ಶನಿವಾರದ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಇನ್ಸ್ಟೆಂಟ್ ದಿಢೀರಂತ ಒಂದು ಇಡ್ಲಿ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಮಾಡಿ ತುಂಬ ದಿನವೇ ಆಗೋಯಿತು, ನಾನು ಇಡ್ಲಿನೇ ತಿಂದಿಲ್ಲ ಅಂತ ಅಂದ್ಕೊಳ್ಳಿ. ಅದಕ್ಕೆ ಹೆಲ್ತಿ ಒಂದು ಪ್ರೋಸೆಸ್ಸಲ್ಲಿ ಅವಲಕ್ಕಿ ತುಂಬ ಒಳ್ಳೆಯದಲ್ವಾ. ಅವಲಕ್ಕಿಲಿ ಪ್ರೋಟೀನ್ ಇದೆ, ಮತ್ತು ಅವಲಕ್ಕಿ ಅಂದ್ರೇ ಒಂದು ಸಾತ್ವಿಕ ಆಹಾರ ಅಂತ ಹೇಳ್ತೀವಿ ನಾವು. ಅವಲಕ್ಕಿಲಿ ಇಡ್ಲಿ ಮಾಡ್ಕೊಳ್ಳೋಣ, ಇಡ್ಲಿ ತಿನ್ನಬೇಕು ಅಂತ ಹೇಳಿ ತುಂಬ ಆಸೆ ಆಗ್ತಾ ಇದೆ. ನಮ್ಮ ಮನೆಯವರಿದ್ದಾಗ ವಾರಕ್ಕೆ 2 ಬಾರಿ ಇಡ್ಲಿ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರಿಗೆ ಇಡ್ಲಿ ತುಂಬ ಇಷ್ಟ. ಪಕ್ಕ ಅದಕ್ಕೆ ಆಪೋಸಿಟ್ ನನ್ನ 2 ಮಕ್ಕಳು ಸಹ, ಅವ್ರಿಗೆ ಇಡ್ಲಿ ಅಂದರೆ ಬಿಲ್ಕುಲ್ ಇಷ್ಟ ಇಲ್ಲ. ಅದರಿಂದ ಇಡ್ಲಿನೇ ಮಾಡ್ತಾಯಿಲ್ಲ ನಾನು. ಇವತ್ತು ಅಕ್ಕಿ ಬೇಡ, ಉದ್ದಿನಬೇಳೆ ಬೇಡ, ಹಾಗೂ ನೆನೆಸೋದು ಬೇಡ, ರಾತ್ರಿ ರುಬ್ಬಿ ಅದನ್ನು ಏನೋ ಹೇಳ್ತಾರಲ್ಲ ಹುಳಿ ಬರಲಿ ಅಂತೇಳಿ ಇಡೋದು ಬೇಡ. ದಿಢೀರಂತ ಹೇಳಿ ಅವಲಕ್ಕಿಯಿಂದ ನಾವು ತುಂಬ ಸಾಫ್ಟಾಗಿ ಇಡ್ಲಿನ ಮಾಡ್ಕೋಬಹುದು. ಅದಕ್ಕೆ ಚಟ್ನಿ ಸಹ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋಣ. ಕಡಲೆ ಬೀಜ ಮತ್ತು ಕೊಬ್ಬರಿ ಚಟ್ನಿ. ನನಗೆ ಯಾವುದೇ ಸಾಗು ಇವೆಲ್ಲ ಯಾವುದೂ ಇಷ್ಟ ಆಗೋಲ್ಲ. ಇಡ್ಲಿ ಜೊತೆಗೆ ಚಟ್ನಿ ಒಂದಿದ್ದರೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಅದಕ್ಕೋಸ್ಕರ ಚಟ್ನಿ ಹಾಗೂ ಅವಲಕ್ಕಿ ದಿಢೀರ್ ಇಡ್ಲಿ, ಇನ್ಸ್ಟೆಂಟ್ ಇಡ್ಲಿನ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಪೂಜೆ ಎಲ್ಲ ಮುಗಿಸಿ ನೆನ್ನೆ ಅಮಾವಾಸ್ಯೆ ಆಗಿದ್ದರಿಂದ ಇವತ್ತು ದೇವ್ರ ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಡು ಎಲ್ಲ ವಿಗ್ರಹಗಳು, ದೇವರ ಸಾಮಗ್ರಿಗಳನ್ನೆಲ್ಲ ತೊಳೆಯುವಂಥ ಪದ್ಧತಿ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ, ಅಮಾವಾಸ್ಯೆ ದಿನ ಯಾವುದೇ ಕಾರಣಕ್ಕೂ ಕೂಡ ದೇವ್ರ ಮನೆಯಲ್ಲಿರುವಂಥ ವಿಗ್ರಹಗಳಾಗಲಿ ಸಾಮಗ್ರಿಗಳನ್ನ ಕದ್ದಿಸೋದಿಲ್ಲ. ಮಾರನೆಗೆ ಅದನ್ನು ತೊಳೆದು ಕ್ಲೀನ್ ಮಾಡಿ ಎಲ್ಲನೂ ಸ್ವಚ್ಛಗೊಳಿಸಿ ದೇವ್ರ ಮನೇನ ಒಂದಿಷ್ಟು ಅರಿಶಿನ ಹಾಕಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳುವಂಥದ್ದು. ಇನ್ನು ನಾಳೆ ಭಾನುವಾರ ನಮ್ಮ ಮನೆಯ ದೇವರ ವಾರ, ಸೋಮವಾರ ಅಕ್ಷಯ ತೃತೀಯ, ಬಸವ ಜಯಂತಿ ಇರೋದ್ರಿಂದ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ನಾಳೆ ನಾಡಿದ್ದು ಹೂವು ಮಾತ್ರ ತೆಗೆದು ಹಾಕ್ಕೊಂಡು ದೀಪಗಳಿಗೆ ಹೊಸ ಬತ್ತಿನ ಹಾಕಿ ದೀಪನ ಹಚ್ಚಿ ಅವತ್ತಿನ ಪೂಜೆನ ಮಾಡ್ಕೋಬಹುದಲ್ವ. ಅದರಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದೆ, ಮಾಡ್ಕೊಂಡಾಗಿದೆ. ಹಾಗೆ ದೇವಸ್ಥಾನಕ್ಕೂ ಸಹ, ಆಂಜನೇಯನ ದೇವಸ್ಥಾನಕ್ಕೂ ಸಹ ಹೋಗಿ ಬಂದಾಯಿತು. ಈಗ ಇಡ್ಲಿನ ಯಾವ ರೀತಿ ಏನೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಇದ್ದೀನಿ, ಚಟ್ನಿ ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿನ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ಗೆ ಬಂದಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ, ಏನೆಲ್ಲ ಸಾಮಗ್ರಿಗಳನ್ನ ಬಳಸ್ತೀನಿ, ಇನ್ಸ್ಟೆಂಟಾಗಿ ಬಿಸಿ ಬಿಸಿ ಸಾಫ್ಟಾಗಿ ಇಡ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ಸಹ ತೋರಿಸ್ತೀನಿ. ಉದ್ದಿನಬೇಳೆ ಬೇಡವೇ ಬೇಡ ಅಲ್ವಾ. ಕೆಲವರು ಉದ್ದಿನಬೇಳೆ ತಿಂದರೆ ದಪ್ಪ ಆಗ್ತೀವಪ್ಪ, ಮತ್ತು ಅದು ಒಂಥರ ಹೇಗೆ ಅಂತೇಳಿದ್ರೆ ವಾಯು ಹಾಗೆಲ್ಲ ಅಂತೀವಲ್ವ. ಅಂಥವರು ಈ ಇಡ್ಲಿನ ಖಂಡಿತವಾಗಿ ಧಾರಾಳವಾಗಿ ತಿನ್ನಬಹುದು. ಅದರಲ್ಲೂ ಅವಲಕ್ಕಿ ಅಂದರೆ ಸೂಪರ್ ಟೇಸ್ಟ್ ಅಂತೂ ಖಂಡಿತ ಕೊಡುತ್ತೆ. ಬನ್ನಿ, ಅದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸಿ ಇಡ್ಲಿ ಆದಮೇಲೂ ಸಹ ತಿಂದು ಟೇಸ್ಟ್ ಮಾಡು ಸಹ ನಿಮಗೆ ತೋರಿಸ್ತೀನಿ, ಆಯಿತಾ. ಬನ್ನಿ ಮಾಡ್ಕೊಳ್ಳೋಣ. ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡ್ತಾ ಇದ್ದೀರಿ, ಇದು ಇಡ್ಲಿ ರವೆ ಬರುತ್ತೆ ನೋಡಿ, ಅದನ್ನು ತೊಗೊಂಡಿದ್ದೀನಿ. ಒಂದು 3/4 ಬೌಲ್ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಿ ನೀವು, ಸಣ್ಣ ರವೆ, ಮಾಮೂಲಿ ಮೀಡಿಯಮಲ್ಲಿ ಬರುತ್ತೆ ನೋಡಿ. ಇಡ್ಲಿ ರವೆ ಅಂತಲೇ ಬರುತ್ತೆ. ರವೆ ಈ ಮೊಸರಾಕ್ ಮಾಡ್ತೀವಲ್ಲ ರವೆ ಇಡ್ಲಿ, ಅದಲ್ಲ. ಅಕ್ಕಿ ಇಡ್ಲಿ ಮಾಡ್ತೀವಿ ನೋಡಿ, ಆ ರವೆನೇ ಸಹ ಸಿಗುತ್ತಲ್ವ. ಅದನ್ನು ನಾನೊಂದು 2-3 ಸಾರಿ ತೊಳೆದು ಒಂದು ಟೈಮ್ ಇದೆ ಅಂತ ಹೇಳಿದ್ರೆ ಒಂದು 1/2 ಅವರ್ ನೆನೆಸ್ಬೇಕಾಗುತ್ತೆ. ನೋಡ್ತಾ ಇದ್ದೀರಿ, ಈ ರೀತಿ ನೀರನ್ನು ಹಾಕ್ಕೊಂಡು, ಅದು ಮುಳುಗೋ ರೀತಿ ನೀರನ್ನು ಹಾಕಿ 1-2 ಸಲ ಈ ರೀತಿ ತೊಳ್ಕೊಬೇಕು. ಆ ನಂತರ ಏನು ನಾನು ಇಡ್ಲಿ ರವೆ ತೊಗೊಂಡಿದ್ದೆ ಅಲ್ವಾ, ಅದೇ ಒಂದು ಬೌಲಲ್ಲಿ 3/4 ಬೌಲು ಮೀಡಿಯಮ್ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಸಹ 1-2-3 ಬಾರಿ ನೀಟಾಗಿ ತೊಳ್ಕೊಬೇಕು.
ಏಕೆ ಅಂತ ಹೇಳಿದ್ರೆ ನೀವು ಎಷ್ಟು ಚೆನ್ನಾಗಿ ತೊಳ್ಕೊಳ್ತೀರೋ ಅಷ್ಟು ಕಲರಾಗಿ ಇಡ್ಲಿ ವೈಟ್ ಕಲರಾಗಿ ಇಡ್ಲಿ ಬರುತ್ತೆ ಅಲ್ವಾ. ಈ ರೀತಿ ನಾನು ಈಗ ಅವಲಕ್ಕಿನೂ ಸಹ ಪೇಪರ್ ಪೂರ್ತಿ ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದಲ್ಲ, ಇದು ಮೀಡಿಯಮ್ ಅವಲಕ್ಕಿ. ಇದನ್ನು ನಾನೀಗ 3 ಬಾರಿ ತೊಳೆದು ಇಟ್ಟಿದ್ದೀನಿ. ಇಲ್ಲಿ ರವೆನೂ ಸಹ ಒಂದು 3 ಬಾರಿ ತೊಳೆದು ಅದು ಮುಳುಗುವಷ್ಟು ನೀರನ್ನು ಹಾಕಿ, ನಿಮಗೆ ಸಮಯ ಇದೆ ಅಂತ ಹೇಳಿದ್ರೆ ಅರ್ಧ ಗಂಟೆ ಇಲ್ಲ 1 ಅವರ್ ಆದರೂ ನೆನೆಸಿದ್ರೂ ಸಹ ಇಡ್ಲಿ ಸಖತ್ತಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ, ನಾನಿವಾಗ ನೀರನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚೋಣ. ಇದೊಂದು ಅರ್ಧ ಗಂಟೆ ನೆನೀಲಿ. ಅಷ್ಟೊತ್ತಿಗೆ ನನ್ನ ಕೆಲಸಗಳಿದೆ, ಅದು ಮುಗಿಸ್ಕೊಂಡು ಬರೋಣ. ನೋಡ್ತಾ ಇದ್ದೀರಿ, ಮೊಸರು ಸಹ ಇಟ್ಕೊಂಡಿದ್ದೀನಿ. ಅವಲಕ್ಕಿನ ತೊಳೆದು ನೀರನ್ನು ಹಾಕೇನಿಡೋ ಹಾಗಿಲ್ಲ, ಅದು ಹಾಗೆ ಈಗ ತೊಳೆದಿರೋದ್ರಿಂದ ನೆನೆಯುತ್ತೆ. ಆಮೇಲೆ ತೋರಿಸ್ತೀನಿ ಮುಂದೆ ನಿಮಗೆ. ನೋಡಿ, ಇವಾಗ ಮುಚ್ಚಿಡ್ತಾ ಇದ್ದೀನಿ. ಇದು ಸಹ ಇವಾಗ ರುಬ್ಕೊಳ್ಳೋಣ. ಅವಲಕ್ಕಿ ಒಂದು ಅರ್ಧ ಗಂಟೆ ಆದಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಸಹ ನೆಂದಿದೆ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ಅವಲಕ್ಕಿ ತುಂಬ ಸಾಫ್ಟಾಗಿ ರುಬ್ಕೊಳ್ಳೋದ್ರಿಂದ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ದಿಢೀರಂತ ನೀವು ಮಾಡ್ಕೋಬಹುದು. ನೋಡಿ, ಒಂದು ಸಲ ಮಾಡಿ, ಮನೆಯವರೆಲ್ಲರೂ ಸಹ ತುಂಬಾ ಇಷ್ಟಪಡ್ತಾರೆ. ನನಗೆ ಒಂದು ಏನು ಅವಲಕ್ಕಿ ಮತ್ತು ರವೆ ತೊಗೊಂಡಿದ್ದೆ, ಅದೇ ಒಂದು ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಬಂದಿದ್ರೂ ಪರವಾಗಿಲ್ಲ, ಮೊಸರನ್ನು ತೊಗೊಂಡಿದ್ದೀನಿ. ಈಗ ಅವಲಕ್ಕಿ ಜೊತೆಗೆ ಒಂದು ಅರ್ಧ ಹಾಕಿ ಸಣ್ಣಗೆ ರುಬ್ಕೊಳ್ಳೋಣ. ನೋಡಿ, ನಾನು ರುಬ್ಬಿದ್ದೀನಿ. ಇವಾಗ ಇದನ್ನು ಏನು ಅಕ್ಕಿ ತರಿನ ನಾನು ನೆನೆಸಿದ್ದೆ ಇಡ್ಲಿ ರವೆ, ಅದು ನೀರೆಲ್ಲ ಬಸ್ತು ನಾನು ಇವಾಗ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ರುಬ್ಬಿರುವಂಥ ಅವಲಕ್ಕಿ ಮತ್ತು ಮೊಸರು ಹಾಕಿ ರುಬ್ಬಿದ್ದೆ ಅಲ್ವಾ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋಣ. ನಾನು ಆ ಬೇಸನ್ನ ಇಟ್ಕೊಂಡೆ ಸಾಕಾಗಬಹುದು ಅಂತ ಹೇಳಿ, ಜಾಸ್ತಿ ಆಯಿತು, ಆಮೇಲೆ ಕಲಸೋದಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ ಮತ್ತೆ ನಾನು ಅದನ್ನು ಚೇಂಜ್ ಮಾಡ್ಕೊಳ್ತೀನಿ. ಈಗ ಉಳಿದಿದ್ದಂತಹ ಇನ್ನೊಂದು ಸ್ವಲ್ಪ ಅವಲಕ್ಕಿ ಮಿಕ್ಕಿತ್ತು ನೋಡಿ, ಅದ್ರ ಜೊತೆಗೆ ಮೊಸರು ಸಹ ಸೇರಿಸಿ, ಜೊತೆಗೆ ಕಾಯಿ ತುರಿ, ನಾನು ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿ ತೆಂಗಿನಕಾಯಿ ತುರಿ ಸಹ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಕೂಡ ಕೊಡುತ್ತೆ. ನನಗೆ ಕೊಬ್ಬರಿ ತುರಿ, ತುರಿದಿರುವಂಥ ಕೊಬ್ಬರಿ ತುರಿ ಇತ್ತು, ಅದನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ. ಈಗ ನೀರನ್ನು ಹಾಕಿ ರುಬ್ಕೊಳ್ಳೋಣ. ಸ್ವಲ್ಪ ಲೋಡು ಜಾಸ್ತಿ ಆಯಿತು ಜಾರ್ಗೆ ಅನ್ನಿಸ್ತಾ ಇದೆ. ನುಣ್ಣಗೆ ರುಬ್ಕೊಂಬರ್ತೀನಿ ಇವಾಗ. ನೋಡಿ, ಇವಾಗ ರುಬ್ಬಿದ್ದೀನಿ, ನೈಸಾಗಿ ರುಬ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಿ, ಆ ಬೇಸನ್ಗೆ ಪೂರ್ತಿ ತುಂಬೋಯಿತು. ಇನ್ನು ಕಲಿಸೋದಕ್ಕೆ ಸೌಟನ್ನು ಆಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಮತ್ತೊಂದು ಬಾಕ್ಸ್ಗೆ, ನಾನು ಯಾವಾಗಲೂ ರುಬ್ಬಿ ಇಡುವಂಥ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಇದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಬನ್ನಿ, ಅದಕ್ಕೆ ಮುಂಚಿತವಾಗಿ ನಾನು ಇಲ್ಲಿ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ, ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಕಡಲೆ ಬೀಜ ಹಾಕಿದ್ರೆ ಚಟ್ನಿ ಅರೋಮಾ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಇಡ್ಲಿಗಂತೂ ಸಖತ್ತು ಟೇಸ್ಟನ್ನ ಈ ಚಟ್ನಿ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಕಡಲೆ ಬೀಜ ಕೆಂಪಿಗೆ ಹುರಿದಾದ್ಮೇಲೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ, 1 ಸ್ಪೂನಷ್ಟು. ಹಾಗೆ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿ, ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 3 ಹಸಿಮೆಣಸಿನ್ಕಾಯಿ, 6 ಎಸ್ಳು ಬೆಳ್ಳುಳ್ಳಿ, 1 ಚೂರು ಹುಣಸೆ ಹಣ್ಣು, ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಸ್ಲೋ, ಒಂಥರ ಮೂಮೆಂಟ್ ಸ್ವಲ್ಪ ಸ್ಲೋ ಆಗಿದೆ, ನನಗೆ ಅದು ಗೊತ್ತೇ ಆಗೇ ಇಲ್ಲ ಎಡಿಟ್ ಮಾಡುವಾಗಲೂ ಸಹ. ನೋಡಿ, ಇವಾಗ ಚೆನ್ನಾಗಿ ಕೆಂಪಗಾಗೋ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ, ಈರುಳ್ಳಿ, 1 ಚೂರು ಹುಣಸೆ ಹಣ್ಣು, ಜೊತೆಗೆ ಬೆಳ್ಳುಳ್ಳಿ ಮತ್ತು 1 ಚೂರು ಶುಂಠಿ ಸಹ ಹಾಕ್ತೀನಿ. ನೋಡ್ತಾ ಇದ್ದೀರಿ, ನೋಡಿ ಇವಾಗ ಶುಂಠಿ ಕೂಡ ಹಾಕ್ತೀನಿ. ಇದು ನಾನು ಶುಂಠಿನ ಹಾಕಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚಟ್ನಿ ಅಂತೂ ಸಖತ್ತಾಗಿರುತ್ತೆ. ಬೇಕು ಅಂದರೆ ಕೆಲವರು ಟೊಮೊಟೊ ಸಹ ಹಾಕೋತಾರೆ. ನಾನು ಟೊಮೊಟೊ ಬಳಸ್ತಾ ಇಲ್ಲ, ನನಗೆ ಟೊಮೊಟೊ ಹಾಕಿದ್ರೆ ನನಗೆ ಅಷ್ಟಾಗಿ ಚಟ್ನಿ ಇಷ್ಟ ಆಗೋದಿಲ್ಲ. ಆಪ್ಷನ್, ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು. ತಕ್ಷಣ ರುಬ್ಬಬಾರ್ದು, ಯಾವಾಗಲೂ ಬಿಸಿ ಇದೆ ಅಂದ ತಕ್ಷಣ ಮಸಾಲನ ರುಬ್ಬಾರ್ದು. ನೋಡ್ತಾ ಇದ್ದೀರಿ, ಇವಾಗ ನಾನು ಅದನ್ನು ತೆಗೆದು ಪಕ್ಕಕ್ಕೆ ಇಡ್ತೀನಿ. ಇಟ್ಟು ಇಡ್ಲಿ ಪಾತ್ರೆ ಇಟ್ಕೊಳ್ಳೋಣ. ಇಡ್ಲಿ ಪಾತ್ರೆ ಇವಾಗ ನೀರು ಬಿಸಿ ಆಗಬೇಕು. ಯಾವಾಗಲೂ ಸಹ ನೀರು ಮಳ್ಳು ಬಂದ ಮೇಲೆ ನಾವು ಇಡ್ಲಿ ಪ್ಲೇಟ್ಗಳನ್ನ ಇಡಬೇಕು.
ನೀರು ಸ್ವಲ್ಪ ಮಳ್ಳು ಬರಲಿ ಅಂತ ಹೇಳಿ ಇಟ್ಟು, ಈ ಕಡೆ ಚಟ್ನಿಗೂ ಕೂಡ ಫ್ರೈ ಮಾಡಿದ್ದೀನಲ್ಲ ಅದು ತಣ್ಣಗಾಗಲಿ. ನಾನು ಕೊಬ್ಬರಿ ತುರಿನ ಒಂದು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೆ, ಏಕೆಂದರೆ ಕೊಬ್ಬರಿನ ತುರಿದಿರುವಂಥದ್ದು ಇತ್ತು, ಅದನ್ನೇ ಬಳಸೋಣ ಅಂತ ಹೇಳಿ ನಾನು ಬಳಸ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ, ತಣ್ಣಗಾಗಿದೆ. ಬಿಸಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಲಾಸ್ಟಲ್ಲಿ ಹಾಕ್ತೀನಿ. ಇವಾಗ ನೆನೆಸಿರುವಂಥ ಕೊಬ್ಬರಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸಖತ್ತು ಟೇಸ್ಟ್ ಇರುತ್ತೆ ನೋಡಿ. ಕಪ್ಪುದು ಮೇಲ್ಗಡೆ ಕೊಬ್ಬರಿ ಮೇಲೆ ಕಪ್ಪು ಇರುತ್ತಲ್ಲ, ಅದು ಯಾವುದೂ ಕೂಡ ಇಲ್ಲಿ ಅದನ್ನು ತೆಗೆದು ತುರಿದಿಟ್ಕೊಂಡಿರುವಂಥದ್ದು. ಸಣ್ಣಗೆ ಸ್ವಲ್ಪ ರುಬ್ಕೊಂಡು ಬರೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಚಟ್ನಿ ಇದ್ದರೆ ಚೆಂದ ಅಲ್ಲ ಇಡ್ಲಿಗೆ. ಯಾರಿಗೆಲ್ಲ ಚಟ್ನಿ ಜೊತೆ ಸಾಂಬಾರು, ಸಾಗು ಇದೆಲ್ಲದಕ್ಕೂ ಚಟ್ನಿ ಇದ್ದರೆ ಇಷ್ಟ ಅಂತ ಅನಿಸುತ್ತೆ ಕಮೆಂಟ್ ಮಾಡಿ. ನಾನು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪಿಂಕ್ ಸಾಲ್ಟು ನಾನು ಬಳಸೋದೇ ಪಿಂಕ್ ಸಾಲ್ಟು. ಎಲ್ಲ ಅಡುಗೆಗೂ ಕೂಡ ನಾನು ಪಿಂಕ್ ಸಾಲ್ಟನ್ನ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನ್ ಬೆಲ್ಲ ಸಹ ಹಾಕ್ತಾಯಿದ್ದೀನಿ. ಚಟ್ನಿಗೆ ಒಂಚೂರು ಬೆಲ್ಲ ಹಾಕಿದ್ರು ಕೂಡ ಹುಣಸೆ ಹುಳಿ, ಶುಂಠಿ, ಬೆಳ್ಳುಳ್ಳಿ ಹೇಗೋ ಹಾಗೆ ಬೆಲ್ಲನೂ ಸಹ ಒಳ್ಳೆಯದು. ನಾನು ಆರ್ಗಾನಿಕ್ ಬೆಲ್ಲದ ಪೌಡ್ರ್ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡೆ ಸಣ್ಣಗೆ ರುಬ್ಕೊಂಡು ಬರೋಣ ಬನ್ನಿ. ನೋಡಿ ನಾನು ರುಬ್ಕೊಂಡು ಬಂದಿದ್ದೀನಿ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಅದು ತರಿ ತರಿ ಇರಬೇಕು. ಕೊತ್ತಂಬರಿ ಸೊಪ್ಪು ಪೂರ್ತಿ ನೈಸ್ ಆಗೋ ರೀತಿ ರುಬ್ಕೋಬಾರ್ದು, ಆಯಿತಾ. ಇವಾಗ ಚಟ್ನಿ ರೆಡಿ ಆಯಿತು. ಈ ಚಟ್ನಿಗೆ ಒಂದು ಸಣ್ಣ ಒಗ್ಗರಣೆ ಸಹ ಕೊಡ್ತೀನಿ, ನಿಮಗೆ ತೋರಿಸ್ತೀನಿ. ಈಗ ಇಡ್ಲಿದು ನೀರು ಸಹ ಕುದಿ ಬಂದಿದೆ ಅನಿಸುತ್ತೆ. ಬನ್ನಿ ಈಗ ಇಡ್ಲಿ ಬಿಟ್ಟಿಡೋಣ. ಜಾರಿಂದ ತೆಗೆದು ಒಂದು ಚಿಕ್ಕ ಬಾಣಲಿಗೆ ಚಟ್ನಿನ ತೆಗೆದಿಟ್ಕೊಳ್ತಾ ಇದ್ದೀನಿ. ನನ್ನ ಡೈಲಿ ಬ್ಲಾಗ್ ವಿಡಿಯೋಗಳು ಯಾವ ರೀತಿ ಬೇಕು ಅಂತ ಹೇಳಿ ಕಮೆಂಟ್ ಸಹ ಮಾಡಿ. ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅನ್ನೋದು ಸಹ ನನಗೆ ಕಮೆಂಟನ್ನು ಮಾಡಿ. ಇವಾಗ ಚಟ್ನಿ ರೆಡಿ ಆಯಿತು. ಅದಕ್ಕೊಂದು ಸಣ್ಣ ಒಗ್ಗರಣೆ ಕೊಡೋಣ. ಅದಕ್ಕೆ ಮುಂಚಿತವಾಗಿ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆನ ಹಾಕಿ ನಾನು ಎಲ್ಲದಕ್ಕೂ ಕೂಡ ಎಣ್ಣೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 3 ಪ್ಲೇಟ್ಗೂ ಸಹ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಕ್ಲೀನಾಗಿ. ನೀರು ಸಹ ಕುದಿ ಬಂದಿದೆ. ನೀರು ಕುದಿ ಬಂದ ಮೇಲೇ ಪ್ಲೇಟ್ಗಳಿಗೆ ಇಡ್ಲಿ ಹಾಕಿ ಆವಾಗಲೇ ಪ್ಲೇಟ್ಗಳನ್ನ ಹಾಕಬೇಕು. ಆವಾಗ ಇಡ್ಲಿ ಚೆನ್ನಾಗಿ ಬೇಯುತ್ತೆ, ಜೊತೆಗೆ ಒಂಥರ ಅರಳುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಒಂದು ಪ್ರಮಾಣದಲ್ಲಿ ನಾನು ಕಲಸಿಟ್ಕೊಂಡಿದ್ದೀನಿ. ಬನ್ನಿ, ನನ್ನ ಕೈಲಿ ಸ್ವಲ್ಪ ಇಡ್ಲಿ ಸ್ವಲ್ಪ ದಪ್ಪ ದಪ್ಪವಾಗಿ ಇರಬೇಕು. ಏಕೆಂದರೆ ನನ್ನ ಹಳೇ ವ್ಯೂವರ್ಸ್ ಆದರೆ ನಿಮ್ಗೆ ಗೊತ್ತಿರುತ್ತೆ, ನನ್ನ ಮತ್ತೊಂದು ಚಾನಲ್ಗಳಲ್ಲೂ ಸಹ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ತುಂಬ ತೆಳುವಾಗಿ ಅಂದರೆ ಸಣ್ಣಕ್ಕೆ ಇಡ್ಲಿ ಬಿಡೋದಿಲ್ಲ, ಒಂದು ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಇಡ್ಲಿ ನನಗಿಷ್ಟ. ಕೆಲವು ಹೋಟೆಲ್ಗಳಲ್ಲಿರುತ್ತೆ ನೋಡಿ, ಆ ರೀತಿ ಇದ್ರೇ ನನಗಿಷ್ಟ. ನೋಡಿ ಇಲ್ಲಿ ರವೆ ನಾನು ರುಬ್ಬಿಲ್ಲ ಅಲ್ವಾ, ಅದರಿಂದ ನಿಮಗೆ ತರಿ 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 ಕಾಣಿಸ್ತಾ ಇದೆ. ಇಡ್ಲಿಗೆ ಇದೇ ಥರ ಇದ್ದರೆ ಚೆನ್ನಾಗಿ ಬರುತ್ತೆ. ಇಡ್ಲಿ ಹೂವು ಥರ, ಮಲ್ಲಿಗೆ ಹೂವು ಥರ ಇಡ್ಲಿ ಸಾಫ್ಟಲ್ಲಿ ಇರುತ್ತೆ ಅಂತ ಹೇಳಬಹುದಲ್ವಾ. ಯಾರಿಗೆಲ್ಲ ಇಡ್ಲಿ ತುಂಬ ಇಷ್ಟ ಕಮೆಂಟ್ ಮಾಡಿ ಆಯಿತಾ. ತುಂಬ ದಿನದ ಮೇಲೆ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ತಿನ್ನೋಣ ಅಂತ ಹೇಳಿ. ಹುಡುಗರು ಕೂಡ ಇದ್ದರಲ್ವ, ಅವ್ರಿಗೆಲ್ಲ ದೋಸೆ ಇಷ್ಟ. ನಾನು ಎಲ್ಲರೂ ಇದ್ದಾರಲ್ಲ, ಇಡ್ಲಿ ನಾನು ಕೂಡ ನನಗಿಷ್ಟ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ 3 ಪ್ಲೇಟ್ಗೆ ಬಿಟ್ಟಿಡೋಣ. ಚಟ್ನಿ ಸಹ ಆಗಿದೆ. ಮೊಸರು ಕೂಡ ಮಜ್ಜಿಗೆ ಮಾಡಿಡಬೇಕು ಮಕ್ಕಳಿಗೆ. ಮಜ್ಜಿಗೆ ಕುಡೀರಿ ಎಲ್ಲರೂ ಸಹ ಮಧ್ಯಾಹ್ನ ಸಮಯ ಅಂತ ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಹಿಂದೆ ಡೋರ್ ತೆಗೆದಿದ್ದೀನಲ್ಲ, ಆ ಬೆಳಕಿಂದ ವಿಡಿಯೋ ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಆ ಕಡೆ ಒಂಥರ ಒಳಗೆ ಬರುತ್ತೆ, ಕ್ಯಾಮ್ರಾ ಫೋಕಸ್ ಇರೋದ್ರಿಂದ ಒಂಥರ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಆ ಕಡೆ ಡೋರ್ ತೆಗೆದ್ರೆ ಹಾಗೇ ಯಾವಾಗಲೂ ಸಹ ಆ ಕಡೆ ಬೆಳಕು ಕ್ಯಾಮ್ರಾಗೆ ಸರಿಯೇ ಬರೋದಿಲ್ಲ ನೋಡಿ. 3 ಪ್ಲೇಟ್ಗೂ ಸಹ ಇಡ್ಲಿ ಮಿಕ್ಸ್ನ ಹಾಕ್ತಾಯಿದ್ದೀನಿ. ಹಾಕಿ ಒಂದು 1/4 ಗಂಟೆ ಬೇಯೋದಕ್ಕೆ ಬಿಡೋಣ. 1/4 ಗಂಟೆ ದೊಡ್ಡ ಉರಿಲೇ ಇಡ್ಲಿ ಬೇಯಬೇಕು. 5 ನಿಮಿಷ ಒಂದು ಸ್ವಲ್ಪ ಉರಿ ಕಡಿಮೆ ಮಾಡಿಡಬೇಕು. ಆವಾಗ ಇಡ್ಲಿ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳ್ತೀನಿ. ಇದೊಂದು ಟಿಪ್ಸು ಅಂತ ತಗೊಳ್ಳಿ. ಈಗ ಆಯಿತು, ಇಡ್ಲಿ ಬಿಟ್ಟಿದ್ದೀನಿ 3 ಪ್ಲೇಟ್ಗೂ ಸಹ. ಕ್ಯಾಪನ್ನು ಹಾಕೋಣ. ನೋಡಿ, ನನಗೆ ಗಮನಿಸೇ ಇಲ್ಲ, ಅಷ್ಟು ಕ್ಲಾರಿಟಿನೇ ಕಾಣಿಸ್ತಾ ಇಲ್ಲ ವಿಡಿಯೋ. ಆ ಕಡೆ ಬೆಳಕಿಂದನೇ ನನಗೆ ಸರಿಯಾಗಿ ವಿಡಿಯೋ ಕಾಣಿಸ್ತಾ ಇಲ್ಲ.
ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ಗೆ ಬಂದಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಇಡ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಚಟ್ನಿಗೆ ಒಂದು ಸಣ್ಣ ಒಗ್ಗರಣೆ ಕೊಡೋಣ ಅಂತೇಳಿ ಒಗ್ಗರಣೆ ಸಹ ಮಾಡ್ಕೊಂಡಿದ್ದೀನಿ. ಜೀರಿಗೆ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು, ಒಂದು ಚೂರು ತುಪ್ಪ ಹಾಕಿದ್ದೀನಿ. ನಾನು ಎಣ್ಣೆ ಬಳಸಿಲ್ಲ. ಜೊತೆಗೆ ಹಿಂಗನ್ನ ಹಾಕಿದ್ದೀನಿ. ಹಿಂಗೆ ಹಾಕೋದ್ರಿಂದ ಸ್ವಲ್ಪ ಡೈಜೆಷನ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಹಿಂಗನ್ನ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸಣ್ಣ ಒಗ್ಗರಣೆ ಆದರೂ ಸಹ ಆ ಘಮ ತುಂಬ ಚೆನ್ನಾಗಿರುತ್ತೆ. ಅರೋಮನೆ ಸಖತ್ತಾಗಿರುತ್ತೆ ಅಂತ ಹೇಳಬಹುದು. ಸೂಪರಾಗಿರುವಂತಹ ಕೆಂಪು ಚಟ್ನಿ ರೆಡಿ ಆಯಿತು. ಇಡ್ಲಿ ಸಹ ಬೆಂದಿದೆಯಾ ನೋಡೋಣ ಬನ್ನಿ. 1/4 ಗಂಟೆ ಆಯಿತು. ಇಡ್ಲಿ ಹೇಗಾಗಿದೆ ನೋಡೋಣ. ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಕ್ಕಿ ನೆನೆಸಿಲ್ಲ, ಉದ್ದಿನಬೇಳೆ ಬಳಸಿಲ್ಲ, ಇನ್ಸ್ಟೆಂಟಾಗಿ ಅವಲಕ್ಕಿಯಿಂದ ಮಾಡಿರುವಂಥ ಇಡ್ಲಿ ತಿಂತಾ ಇದ್ರಂತೂ ಸಿಕ್ಕಾಬಟ್ಟೆ ಟೇಸ್ಟು ಸಹ. ಡಯಟ್ ಮಾಡೋರಿಗೂ ಕೂಡ ಸೂಪರು ಅಂತ ನಾನು ಹೇಳಬಹುದು. ಅವಲಕ್ಕಿ ತುಂಬ ಒಳ್ಳೆಯದಲ್ವಾ, ನಾನು ತುಂಬ ಬಾರಿ ಹೇಳಿದ್ದೀನಿ. ಬನ್ನಿ, ಇದು ಕೆಳಗಡೆ ಒಂದು ಸ್ವಲ್ಪ ಜಾಸ್ತಿ ಆಯಿತು ಇಡ್ಲಿ ಇಟ್ಟು ಅಂತ ಅನಿಸುತ್ತೆ. ಹೋಟೆಲಲ್ಲೆಲ್ಲ ಹಿಂಗೆ ಅಲ್ವಾ, ದೊಡ್ಡ ದೊಡ್ಡದಾಗಿ ಇಡ್ಲಿ ಹಾಕ್ಬಿಡ್ತಾರಲ್ವ, ಅದೇ ಥರ ಬಂದಿದೆ. ಬನ್ನಿ, ಇವಾಗ ಪ್ಲೇಟನ್ನೆಲ್ಲ ತೆಗೆದು ಸ್ವಲ್ಪ ತಣ್ಣಗಾಕೆ ಬಿಟ್ಟಿದ್ದೀನಿ. ತಕ್ಷಣ ಇಡ್ಲಿನ ತೆಗಿಬಾರ್ದು, ಒಂದು 5 ನಿಮಿಷ ಆರೋದಕ್ಕೆ ಬಿಡಬೇಕು. ಜಾಸ್ತಿ ನೀರನ್ನು ಕೂಡ ಸಿಂಪಡಿಸ್ಬಾರ್ದು. ಕೆಲವರು ಇಡ್ಲಿ ಪ್ಲೇಟ್ ತೆಗೆದ ತಕ್ಷಣ ನೀರನ್ನು ಹಾಕ್ಬಿಡ್ತಾರಲ್ಲ, ಆ ಥರ ಹಾಕಬಾರ್ದು. ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ಆ ನಂತರ ಇಡ್ಲಿ ತೆಗೆದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಚೆನ್ನಾಗಿ ಬರುತ್ತೆ ಇದು. ಅದು ಕೂಡ ಇನ್ಸ್ಟೆಂಟ್ ಇಡ್ಲಿ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಇಡ್ಲಿ. ಸಾಂಬಾರು ಕೂಡ ಮಾಡ್ಕೊಳ್ಳಿ. ಇಡ್ಲಿ ಸಾಂಬಾರು ಮಾಡಿದ್ರು ಸಹ ಇದಕ್ಕೂ ಈ ಇಡ್ಲಿಗೂ ಸಹ ಸಖತ್ ಟೇಸ್ಟ್ ಇರುತ್ತೆ. ಮಕ್ಕಳಿಗೆಲ್ಲ ಹಾಕ್ಕೊಡ್ತಾ ಇದ್ದೀನಿ. ಮಕ್ಕಳು ಸಹ ಇನ್ನೂ ತಿಂದಿಲ್ಲ ಪಾಪ, ಅವರು ಹೊಟ್ಟೆ ಹಸು. ಸ್ವಲ್ಪ ಟೈಮ್ ಆಯಿತು ಅಂದರೆ ಮಕ್ಕಳು ಅಡುಗೆ ಮನೆ ಕಡೆಗೆ ಬಂದು ಆಯಿತಾ ಅಂತ ನೋಡ್ತಿದ್ರು ನನ್ನ ತಂಗಿ ಮಕ್ಕಳು. ನೋಡ್ತಾ ಇದ್ದೀರಿ, ಈಗ ಇಡ್ಲಿ ತೆಗೆದು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬರ್ತಾ ಇದೆ. ಟೇಸ್ಟು ಚೆನ್ನಾಗಿತ್ತು. ಮಕ್ಕಳು ಎಲ್ಲರೂ ಸಹ ಇಷ್ಟಪಟ್ಟರು. ಮಾಮೂಲಿ ಇಡ್ಲಿ ಥರನೇ ಐತೆ ಅಂತ ಹೇಳಿದ್ರು. ದಿಢೀರಂತ ಮಾಡಿದ್ದೀವಿ ಅಂತ ಅನಿಸಿಲ್ಲ ಅವರಿಗೆ. ಚೆನ್ನಾಗಿದೆ ಇಡ್ಲಿ. ಚಟ್ನಿ ಅಂತೂ ಎಲ್ಲರೂ ಇಷ್ಟಪಟ್ಟರು. ಸಖತ್ತಾಗಿದೆ ಚಟ್ನಿ ಅಂತ ಹೇಳಿ. ನೋಡಿ, ಬಿಸಿ 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 ಅವಲಕ್ಕಿ ಇಡ್ಲಿ ರೆಡಿ ಆಯಿತು. ಚಟ್ನಿ ಹಾಕೋಣ ಬನ್ನಿ. ಕೆಂಪು ಚಟ್ನಿ. ನಾನು ನಿನ್ನೆ ಪೂರಿಗೆ ಆಲೂಗೆಡ್ಡೆ ಪಲ್ಯ ಮಾಡಿದೆ, ಅಂದರೆ ಆಲೂಗೆಡ್ಡೆ ಸಾಗು ಥರ ಮಾಡಿದೆ. ಅದು ಕೂಡ ಇದೆ. ಬೇಕು ಅಂದರೆ ಮಕ್ಳಿಗೆ ಹಾಕ್ಕೊಡೋಣ ಬನ್ನಿ. ನನ್ನ ತಂಗಿ ಮಗ ತಿಂತಾನೆ, ಹೇಗಿದೆ ಅಂತ ಹೇಳ್ತಾನೆ, ನೋಡೋಣ. ಸೇಮ್ ಇಡ್ಲಿ ಥರ ಅಕ್ಕಿ ರುಬ್ಬ ಮಾಡ್ತಾರಲ್ಲ ಆ ಥರ ಸಾಫ್ಟಾಗಿ. ಚಟ್ನಿ ಟೇಸ್ಟು, ಚಟ್ನಿ ಹೆಂಗೈತೆ? ಮಸಾಲ ಚೆನ್ನಾಯ್ತಾ? ನಾನು ಸಹ ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡು ಬಂದೆ. ಏಕೆಂದರೆ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ನಾನು ತಿಂಡಿನ ರೆಡಿ ಮಾಡಿದ್ದು. ನನಗಂತೂ ತುಂಬ ದಿನ ಆಗೋಗಿತ್ತು, ಇಡ್ಲಿನೇ ತಿಂದಿಲ್ಲ. ಈ ಹೊರ್ಗಡೆ ಏನಾದರೂ ಹೋದರೂ ಸಹ ನಾನು ಒಂದು ಸಿಂಗಲ್ ರವೆ ಇಡ್ಲಿ ಈ ರೀತಿ ತೊಗೊಬಿಡ್ತೀನಿ. ಅಕ್ಕಿ ಇಡ್ಲಿ ಜೊತೆಗೆ ನೋಡಿ ಮನೇಲಿ ಮಾಡಿದಂಥ ಇಡ್ಲಿ ತಿಂದು ತುಂಬಾ ದಿನ ಆಗೋಗಿತ್ತು. ಕೆಂಪು ಚಟ್ನಿ ಜೊತೆ ಇಡ್ಲಿ ಸಖತ್ತಾಗಿ ಟೇಸ್ಟ್ ಕೊಡ್ತು. 4 ಇಡ್ಲಿ ತಿಂದು ಮುಗಿಸ್ತಾ ಇದ್ದೀನಿ. ಬನ್ನಿ ಎಲ್ಲರೂ ತಿಂಡಿ ಮಾಡೋಣ. ತುಂಬ ತಡವಾಗಿ ನಿಮ್ಮನ್ನು ಕರೀತಾ ಇದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ. ಅವಲಕ್ಕಿ ರವೆಯಿಂದ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬಹುದು. ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ ತಪ್ಪದೆ ನನಗೆ ಕಮೆಂಟನ್ನು ಮಾಡಿ. ಎಲ್ರಿಗೂ ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ನಾನು ತೋರಿಸಿದಂಥ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಹೆಚ್ಚು ಲೈಕನ್ನ ಕೊಡಿ. ಹಾಗೆ ಪ್ರೀತಿಯಿಂದ ಒಳ್ಳೊಳ್ಳೆ ಕಮೆಂಟು ಸಹ ಮಾಡಿ. ಮತ್ತು ವಿಡಿಯೋಗಳನ್ನ ಶೇರ್ ಮಾಡೋದನ್ನು ಮರಿಬೇಡಿ, ಆಯಿತಾ? ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ಇಷ್ಟ ಆಗಿತ್ತು. ಮತ್ತೊಂದು ನನ್ನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ. ಲಾಸ್ಟ್ವರೆಗೂ ಯಾರೆಲ್ಲ ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ್ರೋ ಎಲ್ರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ ಇಡ್ಲಿ ತಿಂದು ಮುಗಿಸ್ತೀನಿ. ಎಲ್ಲರೂ ಮಾತಾಡ್ಕೊಂಡು ಕೂತಿದ್ರು. ನಾನು ಕೊಡ್ತಾ ಇರುವಂಥದ್ದು ವಾಯ್ಸ್ ಓವರು.
ಅದರಿಂದ ಎಲ್ಲರೂ ಅಲ್ಲೇ ಮಾತಾಡ್ತಾ ತಿಂತಾಯಿದ್ದೀನಿ ಇಡ್ಲಿ ಸಹ. ಆಲೂಗಡ್ಡೆ ಪಲ್ಯ ನೆನ್ನೆ ಪೂರಿಗೆ ಮಾಡಿದ್ದೆ, ಸಾಗು ಥರ ಮಾಡಿದ್ದೆ, ಅದು ಬೆಂದು ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಅಮ್ಮ ಅದನ್ನು ಹಾಕ್ಕೊಟ್ರು. ಅಮ್ಮ ಬಂದಿದ್ದರು, ತಂಗಿ ಮಕ್ಕಳೆಲ್ಲ ನನ್ನ ತಮ್ಮನ ಊರಿಗೆ ಹೋಗ್ತಾ ಇದ್ದಾರೆ. ಅಮ್ಮ ಅವ್ರನ್ನ ಕರ್ಕೊಂಡೋಗೋಕ್ಕೆ ಬಂದಿದ್ದರು. ನನ್ನ ಮಕ್ಕಳನ್ನು ಸಹ ಕರೆದ್ರು. ನನ್ನ ಮಕ್ಕಳಿಬ್ಬರು ದೊಡ್ಡವರಾಗ್ಬಿಟ್ಟಿದ್ದಾರೆ ಇವಾಗ ಅಲ್ವಾ, ಅವರು ಬೇಕು ಅಂದಾಗ ಹೋಗ್ತಾರೆ, ರಜಾಕ್ಕೆ ಹೋಗಬೇಕು ಅಂತ ಏನಿಲ್ಲ. ಮಕ್ಕಳನ್ನ ಮದ್ದಿ ತಂಗಿ ಮಕ್ಕಳು ಮತ್ತು ಚಿಕ್ಕ ತಂಗಿ ಮಗ ಎಲ್ಲರೂ ಸಹ ಅಮ್ಮ ಬಂದು, ಮೋಕ್ಷಿತ್ ಕೃಷ್ಣನೂ ಸಹ ಬಂದಿದ್ದ. ಎಲ್ಲರೂ ತಿಂಡಿ ಮಾಡಿಕೊಂಡು ಊರ ಕಡೆ ಹೊರಟರು. ನಾನು ಕೂಡ ತಿಂಡಿ ಮುಗಿಸ್ದೆ. ಎಲ್ಲರೂ ಹೋದರು. ಮನೆ ಬಿಕೋ ಅನ್ನಿಸ್ತಾ ಇತ್ತು. ಎಲ್ಲರೂ ಇದ್ದರೆ ಅಂತ ಒಂಥರ ತುಂಬಿದ ಮನೆ ಚೆಂದ ಅನಿಸುತ್ತಲ್ವ. ಎಲ್ಲರೂ ಹೋದರೆ ಮನೆ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ನಾನು ಕೂಡ ಅವ್ರು ಹೋಗೋದ್ರಲ್ಲಿ ತಿಂಡಿ ಮುಗಿಸ್ಕೊಂಡೆ. ಬರೋಣ ಅಲ್ವಾ, ತಿಂಡಿ ಮುಗಿಸಿ ಬಿಸಿ ಬಿಸಿ ಬ್ಲ್ಯಾಕ್ ಕಾಫಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮುಂದಿನ ಕೆಲಸಗಳ್ನ ನೋಡ್ಕೊಳ್ಳೋಣ. ಮತ್ತು ಇನ್ನೂ ಯಾವ ರೀತಿ ನಿಮಗೆ ಕಂಟೆಂಟ್ಗಳು ಬೇಕು ಅನ್ನೋದನ್ನು ಸಹ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ನಮಸ್ಕಾರ.